ಓಕೆ. ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಇವತ್ತು ಹೇಳಿದ್ದಾರೆ ಸರ್, RSS ಸಮಾವೇಶ ಸಂದರ್ಭದಲ್ಲಿ ಯಾವಾಗ ಆಗುತ್ತೆ ಹಾಗೆಲ್ಲ ಕೊಲೆ ಆಗ್ತದೆ, ಗಲಭೆ ಆಗುತ್ತೆ ಅಂತ. ಇನ್ನು ಮುಂದೆ ಈ ತರದ ಆಟಗಳು ನಡೆಯಕ್ಕೆ ಬಿಡಲ್ಲ, ಬಾಲ ಬಿಡಿಸಿದ್ರೆ ನಾವು ಯಾವುದೇ ಸಂಘಟನೆ ಆದರೂ ಕಟ್ ಮಾಡ್ತೀವಿ ಅನ್ನುವಂತ ಮಾತಾಡಿದ್ದಾರೆ. ಅದೇನೇನು ಮಾಡ್ತಾರೆ ಮಾಡಿ ನೋಡ್ಬಿಡೋಣ. ಅವಾಗೆ 3.5 ವರ್ಷ ಆಯ್ತಲ್ಲಪ್ಪ, ಏನೇನು ಕಟ್ ಮಾಡವ್ರೆ, ಏನೇನು ಕಟ್ ಮಾಡಿದ್ರೆ ಹೇಳ್ಬೇಕಲ್ಲ. 3 ವರ್ಷದಿಂದ ಏನೇನು ಕಟ್ ಮಾಡವ್ರೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಇರೋ ಒಂದು ಅಧಿಕಾರ ಪೊಲೀಸ್ ಕಾನ್ಸ್ಟೇಬಲ್ಗೆ ಇರ್ತೈತೆ, ಮಂತ್ರಿಗಿರೋ ಅಧಿಕಾರ ಮಂತ್ರಿಗಿರ್ತೈತೆ ಅಷ್ಟೇ. ಮಂತ್ರಿಗೆ ಬಂಧಿಸೋ ಅಧಿಕಾರ, ನೋಟಿಸ್ ಕೊಡೋ ಅಧಿಕಾರ ಸಂವಿಧಾನದತ್ತವಾಗಿ ಇರಲ್ಲ. ಅದನ್ನು ಯಾವ ಪುಸ್ತಕದಲ್ಲಿ ಬೇಕಾದರೂ ಓಡಿ ಇರುತ್ತೆ. ಈಗ ಅವ್ರು 3.5 ವರ್ಷ ಇತ್ತಪ್ಪ, ಅವರು ಮಂತ್ರಿ ಆಗಿದ್ದರು, ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರು. RSS ಬಗ್ಗೆ ಕಾಮೆಂಟ್ ಮಾಡಿದಾಗ ಅದು ಆಫೀಸ್ ಇರೋದೆಲ್ಲಿ? RSS ಆಫೀಸು ನಾಗ್ಪುರದಲ್ಲಿ ಇದೆಯಪ್ಪ. ಆಫೀಸ್ ಇರೋದೇ ನಾಗ್ಪುರದಲ್ಲಿ. ಎಲ್ಲೆಲ್ಲಿದೆ? 157 ದೇಶದಲ್ಲಿದೆ. 157 ದೇಶದಲ್ಲಿದೆಯಪ್ಪ. 157 ದೇಶದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಡೀ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇವ್ರಿಗೊಂದು ಪ್ರಾಬ್ಲಮ್ಮು ಅಂದರೆ ಅವ್ರ ಇಲಾಖೆ ನಡ್ಸೋಕ್ಕೆ ಅವ್ರಿಗೆ ಗೊತ್ತಿಲ್ಲ. ಹಿಂದೆ RDPR ಅಲ್ಲಿದ್ದರು, ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. RDPR ಅಲ್ಲಿ ನಾನೇನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ನಾನು ಅಸೆಂಬ್ಲಿಯಲ್ಲಿ ಬಿಡುಗಡೆ ಮಾಡಿದೆ. RDPRದು 34% ಅಚೀವ್ಮೆಂಟ್. 34% ಅಚೀವ್ ಅಂದರೆ ಅವ್ರಿಗೆ ಅಲಾಟ್ ಆಗಿದ್ದ ಹಣನ 34% ಅಷ್ಟೇ ಖರ್ಚು ಮಾಡಿರೋದು. ಇನ್ನು ಉಳಿದಿದ್ದ ಹಣನೇ ಖರ್ಚು ಮಾಡಿಲ್ಲ. ಎಂದಾನ ಮಾತಾಡಿದಾರ? ಕೊಟ್ಟಿರೋ ಇಲಾಖೆ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಈ ಥರ ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಉತ್ತರ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರಿಗೆ ಕಾನೂನು ಪ್ರಕಾರ ಏನಾಯ್ತು ಮಾಡ್ಕೊಳ್ಳಿ. RSS ಬಗ್ಗೆ ಮಾತಾಡಿದ್ರೆ ಪಬ್ಲಿಸಿಟಿ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನು ಬೇರೆ ಏನಿದೆ? ಬೇರೆ ಏನಿದೆ? ಈಗ DK ಶಿವಕುಮಾರ್ ಯಾಕೆ ಮಾತಾಡಲ್ಲ? DK ಶಿವಕುಮಾರ್ ನಮಸ್ತೆ ಸದಾ ಸಲಹೆ ಮಾತೃಭೂಮಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದ್ನಲ್ಲ. ಏನು ಅವಾಗ ಮಣ್ಣು ತಿಂತಾ ಇದ್ದೀರಾ ನೀವು? ಮಣ್ಣು ತಿಂತಾ ಇದ್ದೀರೇನ್ರಿ? ಅವ ಅಲ್ಲೇ ಇದ್ರಲ್ಲ, ನಮಸ್ತೆ ಸದಾ ಕೈ ಇಟ್ಕೊಂಡು ಹೇಳ್ಬಿಟ್ಟ ಮುಖ್ಯಮಂತ್ರಿ. ಇದು ಅವಾಗ ಡೆಪ್ಟಿ. ಹಾಂ, ಅವಾಗ ಇವರು ಇಲ್ಲೇ ಎಂದೇನೆ ಕೂತಿದ್ರಲ್ಲ, ಅವಾಗ ಯಾಕೆ ಕಮೆಂಟ್ ಮಾಡಲಿಲ್ಲ? ನಾನು RSS, ನಾನು ಚಡ್ಡಿ ಹಾಕಿದ್ದೀನಿ ಅಂತಲೇ DK ಶಿವಕುಮಾರ್ ಹೇಳಿದ್ರು. ಹಂಗಾರೆ ಚಡ್ಡಿ ಕಿತ್ತಾಕ್ತೀಯಾ DK ಶಿವಕುಮಾರ್ದು? ಹೇಳಪ್ಪ, ಚಡ್ಡಿ ಕಿತ್ತಾಕ್ತೀಯಾ DK ಶಿವಕುಮಾರ್ದು? ಹೇಳು. ನಿನ್ನ ಎದುರುಗಡೆನೇ ಅವರು ನಮಸ್ತೆ ಸದಾವಸ್ಥಲೆ ಅಂದಾಗೆ ಏನೂ ಮಾಡಿಲ್ಲ. ಇನ್ನು ಈ 157 ದೇಶದಲ್ಲಿರೋ RSS ಬಗ್ಗೆ ಮಾತಾಡಿದ್ರೆ ಅದೇನೋ ಆಕಾಶಕ್ಕೆ ಉಗಿದ್ರೆ ಏನಾಗ್ತದೆ ಹೇಳೋ? ಮೈ ಮೇಲೆ ಬೀಳಿಸ್ಕೊಂತೆ ಅಷ್ಟೇ. ಇನ್ನು ಇರೋದು 1.5 ವರ್ಷ. ಬಾಯ್ ಬಡ್ಕೊಂತಾರೆ. ಅದೆಷ್ಟು ಬಡ್ಕೊಂತಾರೆ, ಬಡ್ಕೊಂಡು ಹೋಗ್ಲಿ ಬಿಡು, ಬಿಟ್ಬಿಡಿ.